ಹಿರಿಯರು ಮಾರ್ಗದರ್ಶಕರಂತ ಬೀರಪ್ಪ ಪಾಟೀಲ್ ಸಾಹೇಬರು, ನಮ್ಮ ಮಾರ್ಗದರ್ಶಕರಂತ MP ನಾರಾಯಣಗೌಡ ಸಾಹೇಬರು, ಅನೇಕ ಜನ ಎಲ್ಲ ನಮ್ಮ ಧರ್ಮದರ್ಶಿಗಳೊಂದಿಗೆ ನಮಗೊಂದು ಮನವಿಯನ್ನು ಅರ್ಪಿಸಿದ್ದೀವಿ ಸರ್. ಮುಖ್ಯವಾಗಿ ನಮ್ಮ ಸಮುದಾಯಕ್ಕೆ ಕಳೆದ 2019ರಿಂದ ಇಲ್ಲಿವರೆಗೂ ನಾವು ಮೀಸಲಾತಿ ನಮ್ಮ ತಂದೆಯವರಿದ್ದಾಗಿದ್ದ ಈ ಸಮಾಜವನ್ನು ಸಂಘಟನೆ ಮಾಡಿ ಪ್ರಾರಂಭ ಮಾಡಿದ್ದು 1994 ಸರ್. ಅನ್ನನಾಳ್ ಗುರುಗಳು ಅಂತೇಳಿ ನಮ್ಮ ಕೊಪ್ಪಳ ಜಿಲ್ಲೆಯವರು ಈ ಸಮಾಜವನ್ನು ನಮ್ಮ ಪ್ರಬಲ ಉಚ್ಚಿಕಟ್ಟಿ ಸಾಹೇಬರು, ವಸೂಟಿ ಸಾಹೇಬರು ಇವರೆಲ್ಲ ಕೂಡಿ ಸಮಾಜವನ್ನು ಒಂದು ಸಂಘಟನೆ ಮಾಡೋದಕ್ಕೆ ದೃಷ್ಟಿ ಇದನ್ನು ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟಗಳನ್ನು ಅವತ್ತಿಂದ ಮಾಡ್ತಾ ಬಂದಿದ್ದೀವಿ ಸರ್. ತಮಗೂ ಗೊತ್ತಿರುವಂಥ ವಿಷಯ 2019ರಲ್ಲಿ ನಾನು 712 ಕಿಲೋಮೀಟರ್ ನಾನು ಪಾದಯಾತ್ರೆಯನ್ನು ಮಾಡಿ ಅವತ್ತು ಸರ್ಕಾರಕ್ಕೆ ಅನೇಕ ಒತ್ತಡಗಳನ್ನು ತಂದು ಅವತ್ತು ನಮಗೆ ಮೋಸ ಆಯ್ತು ಸರ್. ಏನು 2D 2C ಅಂತೇಳಿ ಘೋಷಣೆ ಮಾಡಿ ನಮಗದು ಮೀಸಲಾತಿ ವರ್ಗನೇ ಇಲ್ಲ ಸರ್. ಅದನ್ನು ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ತಗೊಳ್ಳೋದೆ ಪೂರ್ಣ ಪ್ರಮಾಣ. ಇವತ್ತು ಅದಕ್ಕೆ ಮೋಸ ಮಾಡಿದ್ವಿ, ಚುನಾವಣೆ ತಂತ್ರವನ್ನು ಹೂಡಿ ನಮಗೆ ಮೋಸ ಮಾಡಿದ್ವಿ. ಅದನ್ನು ನಾವು ತಿರಸ್ಕಾರ ಕೂಡ ಮಾಡಿದ್ವಿ ಸರ್. ತಿರಸ್ಕಾರ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂಥ ಸಮಾಜ ನಮಗೆ ಮೀಸಲಾತಿ ಕೇಳ್ತಾ ಇರೋದು ಕೇವಲ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ. ನಾವು ಉದ್ಯೋಗಕ್ಕೆ ನಮ್ಮ ಮಕ್ಕಳು ಉದ್ಯೋಗವಂತರಾಗಬೇಕು, ಸರ್ಕಾರದ ಸವಲತ್ತನ್ನು ಪಡೆಯಬೇಕು ಅನ್ನೋ ಒಂದು ಉದ್ದೇಶ ಸರ್ ಅಷ್ಟೇ. ಆದ ಕಾರಣ ದಯವಿಟ್ಟು 2A ಮೀಸಲಾತಿ ಈಗ ಅನೇಕ ಲಿಂಗಾಯತ ಒಳಪಂಗಡಗಳು ಇವತ್ತು 2A ಮೀಸಲಾತಿ ಕೇಳ್ತಾರೆ. ಸಾಧು ಮತ್ತು ನಮ್ಮ ಬನಸಿಗೆ ಲಿಂಗಾಯತರು ಕೆಲವಷ್ಟು ಸಮುದಾಯಗಳು ಈಗಾಗಲೇ ಶೈಕ್ಷಣಿಕವಾಗಿ ಪಡಿತಾರೆ. ಅದೇ ರೀತಿ ನಮಗೂ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳಿಗೆ ಅನುಕೂಲ ಆಗೋದಕ್ಕೆ ಅವ್ರಿಗೆ ಶೈಕ್ಷಣಿಕವಾಗಿ ತಾವು ಆದೇಶ ಮಾಡಬಹುದು ಸರ್. ತಾವು ಅದನ್ನು ಮನಸ್ಸು ಮಾಡಿದ್ದು ಆದೇಶವನ್ನು ಮಾಡಬೇಕು. ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಗಳು ಸರ್, ಇವತ್ತೇನು ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಲಿಂಗಾಯತ ಒಳಪಂಗಡಗಳು ಭಾಳಷ್ಟು ಸಮುದಾಯಗಳು ಬಡವರಿದ್ದಾರೆ, ಮಡಿವಾಳರಿದ್ದಾರೆ, ಅಗಸರಿದ್ದಾರೆ, ಕುಂಬಾರದಾರ ಇವೆಲ್ಲ ಸಮುದಾಯ ಬಹಳ ಸಣ್ಣ ಪುಟ್ಟ ಸಮಾಜ ಸರ್. ಅದು ಕಸಬಿನ ಮೇಲೆ ಅವರು ಬೇರೆ ವಿಂಗಡಣೆ ಆದಂಥವ್ರು ಸರ್ ಲಿಂಗಾಯತರಲ್ಲಿ. ಅವ್ರಿಗೂ ಕೂಡ ನ್ಯಾಯ ಕೊಡ್ಬೇಕು ಸರ್. ಅದಕ್ಕೆ ತಾವು ಸರ್ವಾನುಮತದಿಂದ ಏನು ನಾವು ಒತ್ತಾಯ ಮಾಡ್ತೀವಿ ಸರ್, ಕೇಂದ್ರ ಸರ್ಕಾರದ OBC ಮೀಸಲಾತಿಗೆ ತಾವು ರಾಜ್ಯ ಸರ್ಕಾರದಿಂದ ಶಿಫಾರಸು ಮಾಡಿದ್ರೆ ಎಲ್ಲ ಲಿಂಗಾಯತರಿಗೂ ಒಂದು ದೊಡ್ಡ ನ್ಯಾಯವನ್ನು ಕೊಟ್ಟಾಗುತ್ತೆ ಸರ್. ಯಾಕಂದ್ರೆ ತಾವು ಪ್ರತಿಯೊಂದು ಮಾತಿನಲ್ಲಿ ಕೂಡ ಬಸವಣ್ಣನ ಅನುಯಾಯಿ ಅಂತೇಳಿ ಮಾತಾಡ್ತೀವಿ ಸರ್. ನಿನ್ನೆ ಕೂಡ ತಾವು ಹೇಳಿದ್ರಿ ಬಸವಣ್ಣನ ಅನುಯಾಯಿ ನಾವು ಬಸವ ತತ್ವದ ಮೇಲೆ ಇರೋವಂಥವ್ರು ನಾವೆಲ್ಲರೂ ಕೂಡ ಬಸವಣ್ಣನ ನಂಬಿ. ಯಾಕಂದ್ರೆ ಲಿಂಗಾಯತ ಪಂಚಮಸಾಲಿ ಅಂದ್ರೆ ಕೃಷಿ ಅವಲಂಬಿತರು ಮತ್ತು ಮೂಲತಃ ಬಸವ ತತ್ವದವರೇ ಸರ್. ನಾವು ಬಸವ ತತ್ವನೇ ಇಲ್ಲ, ಕಾಲಾಂತರವಾಗಿ ಬೇರೆ ಬೇರೆ ಪಂಗಡದಲ್ಲಿ ಬೇರೆ ಬೇರೆ ಆಚರಣೆ ಮಾಡ್ತಿರ್ಬೋದು. ಆದ ಕಾರಣ ದಯವಿಟ್ಟು 2A ಮೀಸಲಾತಿಗೆ ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ನಾವು ಈಗಾಗಲೇ ನಮ್ಮ ಏನು ಕೂಡಲ ಸಂಘದಲ್ಲಿ ಸುಮಾರು 6 ಎಕರೆ ಭೂಮಿಯನ್ನು ಹೊಂದಿದ್ವಿ ಸರ್ ನಮ್ಮ ಟ್ರಸ್ಟ್ ವತಿಯಿಂದ. ಆ 6 ಎಕರೆಯಲ್ಲಿ ನಾವು ಮಕ್ಕಳಿಗೆ, ಬಡ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಎಲ್ಲ ಸಮುದಾಯದ ಮಕ್ಕಳಿಗೆ ವಸತಿ ನಿಲಯವನ್ನು ಕಟ್ಟಬೇಕು ನಮ್ಮ ಟ್ರಸ್ಟ್ ನಡೆಯಲ್ಲಿ ಅಂತೇಳಿ ಒಂದು ಮನವಿಯನ್ನು 5 ಕೋಟಿ ರೂಪಾಯಿ ಅದಕ್ಕೊಂದು ಬೇಡಿಕೆಯನ್ನು ಇಟ್ಟಿದ್ದೀವಿ ಸರ್. ಮತ್ತು ಈ 2A ಮೀಸಲಾತಿಗೆ ನಾವು ಏನಾದರೂ ಒಂದು ಪರಿಹಾರವನ್ನು ಕಂಡು ಒಂದು ಕೇಂದ್ರ ಸರ್ಕಾರ OBC ಕೊಟ್ಟರು ಸಂತೋಷ ಸರ್, ನಮ್ಮ ರಾಜ್ಯ ಸರ್ಕಾರ 2A ಮೀಸಲಾತಿ ನಾವು ಕೊಟ್ಟರು ಸಂತೋಷ ಸರ್. ದಯವಿಟ್ಟು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಾವು ಮುಂದಿನ ಕ್ರಮಕ್ಕೆ ಜರುಗಿಸಬೇಕು ಅಂತೇಳಿ ಎಲ್ಲರ ಪರವಾಗಿ, ಸಮುದಾಯದ ಪರವಾಗಿ ನಾವು ವಿನಂತಿಯನ್ನು ನಮ್ಮ ಸಮಾಜ ಮುಖಂಡರ ಭೇಟಿ ಆಗಬೇಕು ಅಂತಕ್ಕಂಥ ವಿಚಾರವಾಗಿ ನಾವು ಪ್ರಸ್ತಾವನೆ ಮಾಡಿದಾಗ 10 ಬರ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಕರ್ಕೊಂಡು ಸಮಾಜವನ್ನು ಕಟ್ಟತಕ್ಕಂಥ ಕೆಲಸ ಮಾಡಿದ್ವಿ. ನಮ್ಮಲ್ಲಿನೂ ಸಹ ಈಗ ಬಹಳಷ್ಟು ಹೋರಾಟಗಳನ್ನು ಮಾಡ್ಯಾರ. ಆದರೆ ಅವನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಕಡೆ ಅದನ್ನ ನಾವೇನು ವಿನಂತಿ ಮಾಡಿಕೊಡ್ತೀವಿ, ಏನು ಸಾಧ್ಯ ಐತೆ ಅಂತಕ್ಕಂಥದ್ದನ್ನು ಮಾಡಿ ಕೇಂದ್ರ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.